ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಗೊತ್ತಿಲ್ವಾ ನಿಮಗೆ, ಕ್ರಿಕೆಟರು. ಅವ್ರ ಹತ್ರ ಇರ್ತಕ್ಕಂತಹ ಒಂದು ದುಬಾರಿ ಬೆಲೆಯಾದಂತಹ ವಸ್ತು ಯಾವುದು, ಮೀನ್ಸ್ ಥಿಂಗ್ ಯಾವುದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನಿಧಾನವಾಗಿ ಕಾಮಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಇವಾಗ ನಾವು ಕೊಹ್ಲಿ ಬಗ್ಗೆ ತಗೊಳ್ಳೋದಾದರೆ, ಅವರ ಒಂದು ಏನು ಹೇಳ್ತೀವಪ್ಪ ಅದನ್ನು, ದುಬಾರಿ ಆದಂತಹ ವಸ್ತು ಯಾವುದು ನೋಡಿ ಅಂತ ಹೇಳಿದೆ ಅಲ್ವಾ. ಫಸ್ಟು ನಾವು ಒಂದು ಮನೆ ಅಂತ ತಗೊಂಡ್ರೆ, ಕೊಹ್ಲಿ ಮನೆ ಹೌದು, ಗುರುಗ್ರಾಮನಲ್ಲಿದೆ ಆ ಮನೆ. ಮೀನ್ಸ್ 80 ಕೋಟಿ. ಹಾಗೆಯೇ ಅಪಾರ್ಟ್ಮೆಂಟ್ ಅಂತ ತಗೊಂಡ್ರೆ ಅದು ಕೂಡ ಮುಂಬೈನಲ್ಲಿದೆ, ಅದೊಂದು 35 ಕ್ರೋರ್ ಆಗಿರುತ್ತೆ. ನೆಕ್ಸ್ಟ್ ಅಲಿಬಾಗ್ನಲ್ಲಿ ಒಂದು ಮನೆ ಕೂಡ ಇದೆ, ಅದು ಒಂದು 32 ಕ್ರೋರ್ಸ್ ಆಗುತ್ತೆ. ಇನ್ನು ವೆಹಿಕಲ್ಸ್ದು ಟೋಟಲ್ ಕಾಸ್ಟ್ ಬಂದು 40.1 ಕ್ರೋರ್ ಆಗಿದೆ. ಇನ್ನು ಬೆಂಟ್ಲಿ ಕಾರ್, ಅದು ಗೊತ್ತಲ್ಲ ನಿಮಗೆ, ಎಷ್ಟೊಂದು ಎಕ್ಸ್ಪೆನ್ಸಿವ್ ಕಾರು. ಆ ಒಂದು ಬೆಂಟ್ಲಿ ಕಾರ್ದು ಪ್ರೈಸ್ ಬಂದು 5.25 ಕ್ರೋರು. ವಾಚ್, ಗಡಿಯಾರ ಅಂತ ಏನು ಹೇಳ್ತೀವಿ, ಎಕ್ಸ್ಪೆನ್ಸಿವ್ ವಾಚ್ ಬಂದು 4.60 ಕ್ರೋರ್ ಆಗುತ್ತೆ. ಹಾಗೆಯೇ ISL ತಂಡ, ಇದೊಂದು ಟೀಮ್ ಇದೆ, ಮೀನ್ಸ್ ಗೋವಾದಲ್ಲಿ ಇದೆ ಇದು. ಈ ಒಂದು ISL ಟೀಮ್ನ ಒಂದು ವ್ಯಾಲ್ಯೂ ಎಷ್ಟಪ್ಪ ಅಂತ ಹೇಳಿದ್ರೆ, ಟಿಲ್ ನಾವು 45 ಕ್ರೋರ್. ಹಾಗಿದ್ರೆ ಇಷ್ಟೆಲ್ಲ ದುಬಾರಿ ಅನಿಸುತ್ತಾ? ಹೌದು, ಇದೆಲ್ಲ ದುಬಾರಿನೇ, ತುಂಬ ಎಕ್ಸ್ಪೆನ್ಸಿವು. ಇದಕ್ಕಿಂತನೂ ಒಂದು ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂತಹ ಒಂದು ಥಿಂಗ್ ಇದೆ ಕೊಹ್ಲಿ ಹತ್ರ. ಏನಪ್ಪ ಅದು ಅಂತ ಹೇಳಿದ್ರೆ, ಏನು ಅದು? ಹೌದು, ನಮ್ಮ ಒಬ್ಬ ಅನುಷ್ಕಾ ಶರ್ಮಾ. ಹೌದು, ದುಬಾರಿ ಆಗಿರ್ತಕ್ಕಂಥ ಮೀನ್ಸ್ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ವಸ್ತು ಯಾವುದಪ್ಪ ಅಂತ ಹೇಳಿದ್ರೆ ಅನುಷ್ಕಾ ಶರ್ಮಾ. ಅವರು ನಮ್ಮ ಒಬ್ಬ ವಿರಾಟ್ ಕೊಹ್ಲಿ ಏನಿದ್ದಾರೆ ಅವರಿಗೆ ತುಂಬ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂತಹ ವ್ಯಕ್ತಿ, ವಸ್ತು, ಥಿಂಗ್ ಅಂತೆ. ಇದನ್ನು ಅವರೇ ಹೇಳಿದ್ದಾರೆ. ಆಮೇಲೆ ನಾನಿಲ್ಲಿ ಒಂದು ವಿಷಯ ಬಿಟ್ಬಿಟ್ಟೆ, ಸ್ಕಿಪ್ ಮಾಡಿಬಿಟ್ಟೆ ನಾನೇನೆ. ಏನಪ್ಪ ಅಂದರೆ 18 ಅಂತ ಒಂದು ಕಂಪ್ನಿ ಇದೆಯಲ್ಲ, ಇದರ ಒಂದು ಮೌಲ್ಯ ಎಷ್ಟಾಗುತ್ತೆ ಸ್ನೇಹಿತರೆ ಅಂದರೆ 185 ಕ್ರೋರ್. ಯಾವುದು? 18 ಅನ್ನೋ ಒಂದು ಕಂಪನಿಯ ಮೌಲ್ಯ 185 ಕ್ರೋರ್ ಆಗಿದೆ. ಇದಕ್ಕಿಂತನೂ ದುಬಾರಿ ಆಗಿರ್ತಕ್ಕಂತಹ ವಸ್ತು ಆಗಲಿ ವ್ಯಕ್ತಿ ಆಗಲಿ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಒಬ್ಬ ಕೊಹ್ಲಿಗೆ ಅನುಷ್ಕಾ ಶರ್ಮಾ ಇದ್ದಾರಲ್ಲ ನೋಡಿ, ಅವರು ತುಂಬ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂತಹ ವ್ಯಕ್ತಿ, ವಸ್ತುವಾಗಿರ್ತಾರೆ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋದ ಇನ್ಫಾರ್ಮೇಷನ್ನು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.